ಇವತ್ತು ಶಂಕರಪೋಳಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೈದಾ ಹಿಟ್ಟು 2 ಬೌಲ್ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಜೀರಿಗೆ ಮೆಣಸು, ಗರಂ ಮಸಾಲ, 1-2 ಹಸಿಮೆಣಸು, ರುಚಿಗೆ ಬೇಕಾಗುವಷ್ಟು ಉಪ್ಪು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮೆಣಸು ಇಲ್ಲದವರು ಹಸಿಮೆಣಸು ಹಾಕ್ಕೊಳ್ಬೋದು. ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಂಡ್ರೆ ಆಯಿತು. 1-2 ಹಸಿಮೆಣಸು ಹಾಕ್ಕೊಳ್ತೀನಿ ನಾನು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ರುಬ್ಬಿ ತಗೊಳ್ತೀನಿ. ರುಬ್ಬಿದಾಗಿದೆ. ಇದನ್ನು ಬದಿ ಇಟ್ಕೊಳ್ತೀನಿ. ಈಗ ಒಂದು ಪಾತ್ರೆ ತಗೊಂಡು ಮೈದಾ ಹಿಟ್ಟು ಹಾಕ್ಕೊಳ್ತೀನಿ. 2 ಬೌಲು ಹಾಕ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಬಿಸಿಯಾಗಿರೋ ಎಣ್ಣೆನ ಹಾಕ್ಕೊಳ್ತೀನಿ. ಒಂದು 4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಗರಿ ಬರಲಿಕ್ಕೆ. ಇದಕ್ಕೆ ಸೋಡಾ ಏನು ಉಪಯೋಗಿಸೋದಿಲ್ಲ, ಹಾಗಾಗಿ ಬಿಸಿಯಾಗಿರೋ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರುತ್ತೆ, ನಿಧಾನವಾಗಿ ಕಲಿಸ್ಕೊಳ್ಬೇಕು. ಎಣ್ಣೆ ಎಲ್ಲ ಕಡೆಗೂ ಹಿಡಿಯೋ ಹಾಗೆ ಕಲಿಸ್ಕೊಬೇಕು ನೀಟಾಗಿ. ಉಂಡೆ ಆಗಿರುತ್ತಲ್ವ, ಅದನ್ನೆಲ್ಲ ಒಡೆದ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕು. ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇದು ಹೀಗೆ ಮುದ್ದೆ ಕಟ್ಲಿಕ್ಕೆ ಬಂದರೆ ಕರೆಕ್ಟ್ ಇದೆ ಅಂತ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆನ ಒಂಚೂರು ಕೈಯಲ್ಲಿ ಹೀಗೆ ಮಾಡಿ ಹಾಕ್ಕೊಳ್ಬೇಕು. ಇದು ತಿನ್ನುವಾಗ ಮಧ್ಯೆ ಒಂದೊಂದು ಜೀರಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಕೆಲವರು ಎಳ್ಳು ಉಪಯೋಗಿಸ್ತಾರೆ, ಇಷ್ಟ ಇದ್ದವರು ಅದನ್ನು ಹಾಕ್ಕೊಳ್ಬೋದು. ಈಗ ಈ ರುಬ್ಬಿರೋ ಮಸಾಲನ್ನ ಹಾಕ್ಕೊಳ್ತೀನಿ. ಗರಂ ಮಸಾಲ ಹಾಕ್ಕೊಳ್ತೀನಿ. ಕಲಸಿ ನೋಡಿ ನೀರು ಬೇಕಿದ್ರೆ ಹಾಕ್ಕೊಳ್ಬೇಕು. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಬೇಕು, ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು. ಈ ಥರ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಖಾರ ಬಿಸ್ಕತ್ ಬರುತ್ತಲ್ವ, ಆ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಗೂ ಸಂಜೆ ಟೀ ಟೈಮಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ನೀರು ಬೇಕು, ಜಾರ್ ತೊಳೆದ ನೀರೇ ಹಾಕ್ಕೊಳ್ತೀನಿ. ಹೀಗೆ ಈ ಹದಕ್ಕೆ ಕಲಿಸ್ಕೊಳ್ಬೇಕು, ಕೈ ಹಿಡಿತಾ ಇಲ್ಲ. ಒಂದು 10 ನಿಮಿಷ ಹಾಗೆ ಮುಚ್ಚಿಡಬೇಕು. ಇದನ್ನು ಒಂದು 10 ನಿಮಿಷ ಮುಚ್ಚಿಡ್ತೀನಿ. 10 ನಿಮಿಷ ಆಯಿತು. ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು. ಸ್ಮೂತಾಗಿ ಚೆನ್ನಾಗಿದೆ ಹಿಟ್ಟು. ಕಲಸಿ ಆಗಿದೆ. ಇದರಲ್ಲಿ ಒಂದು ಮುದ್ದೆ ತಗೊಳ್ತೀನಿ. ಚಪಾತಿ ಥರ ಲಟ್ಸ್ಕೊಳ್ಬೇಕು. ಇದು ಸ್ವಲ್ಪ ತೆಳುನೇ ಮಾಡ್ಕೊಳ್ಬೇಕು. ದಪ್ಪ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಅದೇ ಸಿಹಿ ಶಂಕರಪೋಳಿ ಆದರೆ ಸ್ವಲ್ಪ ದಪ್ಪವಾಗಿ ಲಟ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ.
ಕಟ್ಸಿ ಆದಮೇಲೆ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನು ಶಂಕರಪೋಳೆ ಅಂದರೆ ಶಂಕು ಆಕಾರದಲ್ಲಿ ಇರಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಇಷ್ಟವೋ ಆ ಥರ ಕಟ್ ಮಾಡ್ಕೊಳ್ಬೋದು. ಈಗ ಇದನ್ನು ಎಣ್ಣೆಗೆ ಬಿಟ್ಕೊಳ್ತೀನಿ. ಎಣ್ಣೆ ಕಾದಿದೆ, ಬಿಟ್ಕೊಳ್ತೀನಿ ಇದನ್ನು. ಇದೇನೋ ಇದು ಒಂದಕ್ಕೊಂದು ಏನು ಅಂಟ್ಕೊಳ್ಳೋದಿಲ್ಲ, ಬಿಟ್ಕೊಳ್ಳುತ್ತೆ ನಿಧಾನವಾಗಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಒಂದು ಸತಿ ಎಣ್ಣೆ ಕಾದ್ಮೇಲೆ ಜಾಸ್ತಿ ಬಿಳಿ ಇರುವಾಗ ತೆಗಿಬಾರ್ದು. ತೆಗೆದ್ರೆ ಮೇಲೆ ಬೆಂದಿರುತ್ತೆ, ಒಳಗೆ ಬೆಂದಿರಲ್ಲ. ನೋಡ್ಕೊಳ್ಬೇಕು ಸ್ವಲ್ಪ. ಸಾಕು, ಈಗ ತೆಕ್ಕೊಳ್ತೀನಿ. ತೆಗೆದ್ಮೇಲೆ ಇನ್ನೊಂದು ಸ್ವಲ್ಪ ಬೇಯಿತು ಸಾಕಾಗುತ್ತೆ. ಒಳ್ಳೆ ಕಲರ್ ಬಂದಿದೆ. ತುಂಬ ಈಸಿಯಾಗಿ ಮನೆಯಲ್ಲೇ ಖಾರದ ಶಂಕರಪೋಳೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ತುಂಬ ಕ್ರಿಸ್ಪಿಯಾಗಿರುತ್ತೆ, ಎಣ್ಣೆ ಜಾಸ್ತಿ ಹಿಡ್ಕೊಳ್ಳೋದಿಲ್ಲ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ದೊಡ್ಡವರಿಗೂ ಟೀ ಟೈಮಿಗೋ ಇಲ್ಲ ಕಾಫಿ ಟೈಮಿಗೋ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಖಾರದ ಶಂಕರಪೋಳೆ.